ಸರ್, ದರ್ಶನ್ ಕೇಸ್ಗೆ ಕೊಡ್ತಾ ಇರುವಂತಹ ಆದ್ಯತೆ ನಿಗಮ ಅಕ್ರಮದ ಬಗ್ಗೆ ಕೊಡ್ತಾ ಇಲ್ಲ ಅನ್ನೋ ಆರೋಪ. ನೋಡಿ, ಈಗಾಗಲೇ ಅದು CBIನಲ್ಲಿ ಕೂಡ ನಡೀತಾ ಇದೆ. CBIನವರು ಕೂಡ ತನಿಖೆ ಮಾಡ್ತಿದ್ದಾರೆ, ನಮ್ಮವರು ತನಿಖೆ ಮಾಡ್ತಾ ಇದ್ದಾರೆ. ಆದ್ಯತೆ ಅಂದರೆ ಯಾವ ರೀತಿ CBIನವ್ರಿಗೆ ಆದ್ಯತೆ ಇಲ್ವಾ? ಇದು ಸರ್ಕಾರಕ್ಕೆ ಬುಡಕ್ಕೆ ಬರುತ್ತೆ, ಬರಲಿ ಏನಂತೆ. ನೋಡಿ, ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವ ಕಾರಣಕ್ಕೂ ಸರ್ಕಾರ ಮಾಡೋದಿಲ್ಲ. ಅವ್ರು ಯಾರಾದರೂ ಇದ್ಕೊಳ್ಳಿ, ಸರ್ಕಾರದಲ್ಲಿ ಅಧಿಕಾರಿಗಳಿರ್ಬೋದು ಮತ್ತು ರಾಜಕೀಯ ವ್ಯಕ್ತಿಗಳಿರ್ಬೋದು, ಯಾರೇ ಇದ್ದರೂ ಕೂಡ ಅದನ್ನು ಕಾನೂನು ಪ್ರಕಾರ ಏನು ಕ್ರಮ ಮಾಡಬೇಕೋ ಮಾಡ್ತೀವಿ. ಪೂರ್ಣ ಪ್ರಮಾಣದಲ್ಲಿ CBI ತನಿಖೆ ಮಾಡುತ್ತಾ? ಇಲ್ಲ, ಅವರು ಬ್ಯಾಂಕಿಂಗ್ ಇದರಿಂದ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಡಿಪಾರ್ಟ್ಮೆಂಟಲ್ಲಿ ಏನು ತಪ್ಪುಗಳಾಗಿದ್ದಾವೆ ಅದನ್ನು ನಮ್ಮ SITನವರು ಮಾಡ್ತಾ ಇದ್ದಾರೆ. ಅಂತಿಮವಾಗಿ ಎಲ್ಲನೂ ಒಂದೇ ಆಗಬೇಕಲ್ಲ. ಇದೇ ವಿಚಾರ ಇಟ್ಕೊಂಡು BJP ಅವರು 3ನೇ ತಾರೀಕು CM ಮನೆ ಮುತ್ತಿಗೆ ಹಾಕೊಂಡಿದ್ದಾರೆ. ಮಾಡಲಿ, CM ಮನೆ ಮುತ್ತಿಗೆ ಮಾಡೋದಕ್ಕೆ ಯಾರು ಬೇಡ ಅಂತ. ಪ್ರಕಾಶ್ ಪಾಟೀಲ್ ಮತ್ತೆ ದದ್ದಲ್ ರಾಜೀನಾಮೆ ಕೇಳ್ತಾ ಇದ್ದಾರೆ. ಅವರು ಇನ್ನೂ ಸಚಿವರ ಪಾತ್ರ ಇದೆ ಅದರಲ್ಲಿ. ತನಿಖೆ ಮಾಡುವಾಗ ಇವೆಲ್ಲ ಸಹಜವಾಗಿ ಬರ್ತದೆ, ಅಲಿಗೇಷನ್ಸು. ಅದಕ್ಕೆ ತನಿಖೆ ಮಾಡೋದು. ತನಿಖೆ ಮಾಡಿದ ಮೇಲೆ ಅದರಲ್ಲಿ ಏನು ಸಾರಾಂಶ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಒಂದು ವೇಳೆ ಇನ್ನೂ ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಅವ್ರ ಮೇಲೂ ಕ್ರಮ ಆಗುತ್ತೆ.